ನಾಗರಮುನ್ನೋಳಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ. ಅಧ್ಯಕ್ಷರಾಗಿ ರಾಜ್ಮಾ ಮುಲ್ತಾನಿ ಹಾಗೂ ಉಪಾಧ್ಯಕ್ಷರಾಗಿ ಶಾಂತಾ ಬಾನೆ ಆಯ್ಕೆ. ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಕಾಂಗ್ರೆಸ್ ಧುರೀಣ ಸಿದ್ದಪ್ಪ ಮರ್ಯಾಯಿ ರಾಜು ಕುಂಬಾರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶ್ರೀಮತಿ ರಾಜ್ಮಾ ಮುಲ್ತಾನಿ, ಉಪಾಧ್ಯಕ್ಷರಾಗಿ ಶಾಂತಾ ಬಾನೆ ಅವಿರೋಧವಾಗಿ ಆಯ್ಕೆಯಾದರು. ಮುಂದಿನ 1 ವರ್ಷದ ಅವಧಿಗೆ ಗುರುವಾರ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಒಂದೊಂದು ನಾಮಪತ್ರ ಸಲ್ಲಿಕೆಯಾಗಿದ್ದರಿಂದ ಅಧ್ಯಕ್ಷರಾಗಿ ರಾಜ್ಮಾ ಮುಲ್ತಾನಿ ಹಾಗೂ ಉಪಾಧ್ಯಕ್ಷರಾಗಿ ಶಾಂತಾ ಬಾನೆ ಅವಿರೋಧವಾಗಿ ಆಯ್ಕೆಯಾದರು. ಚುನಾವಣಾಧಿಕಾರಿಯಾಗಿ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರಾದ ಮಲ್ಲಪ್ಪ ರಾಹುತ್ತನ್ನವರ ಕಾರ್ಯನಿರ್ವಹಿಸಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಧುರೀಣ ಸಿದ್ದಪ್ಪ ಮರ್ಯಾಯಿ ಅವರು, ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸಲಾಗುತ್ತಿದೆ. ನನ್ನ ಹಾಗೂ ರಾಜು ಕುಂಬಾರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಸದಸ್ಯರ ಸಹಕಾರದಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿರುವುದು ಸಂತಸ ತಂದಿದೆ. ಸಚಿವ ಸತೀಶ್ ಜಾರಕಿಹೊಳಿ, ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ನೇತೃತ್ವದಲ್ಲಿ ಅಭಿವೃದ್ಧಿ ಮಾಡುತ್ತೇವೆ ಎಂದರು. ಇವತ್ತು ತಾವೆಲ್ಲರೂ ಕೂಡ ಆಯ್ಕೆ ಮಾಡಿದ್ದೇವೆ. ಯಾಕೆ ಆಯ್ಕೆ ಮಾಡಿದ್ದೇವೆ ಅಂತಂದ್ರೆ, ನಮಗೆ ನಮಗೆ ಹಿಂದಿನ 2 ವರ್ಷದಿಂದ ನಮಗೆ ಏನಂತಂದ್ರೆ ಪಂಚಾಯತಿ ಇಲೆಕ್ಷನ್ ನಡೆದಾಗ ಪಂಚಾಯತಿ ನಮ್ಮ ಅತಂತ್ರ ಪರಿಸ್ಥಿತಿ ಆಯ್ತು. ಅತಂತ್ರ ಆಕತ್ತಂದ್ರೆ ನಮ್ಮ 10 ಸೀಟ್ ಅವ್ರ 10 ಸೀಟ್ ಬಂದಾಗ ಅವತ್ತು ನಮಗೇನಾತಂದ್ರೆ ಬಸ್ಸು ಚೌಲ್ಗಾವ್ರ ಅವರ ಆ ಸಂದರ್ಭ ತಕ್ಕಂಗೆ, ಯಾಕಂದ್ರೆ ಆಗ ಸುಧಾಕರ್ ನಮ್ಮ ಸುಧಾ ಅವರ ಆ ಕಡೆ ಸಪೋರ್ಟ್ ಮಾಡ್ರು. ಆ ಕಡೆ ಸಪೋರ್ಟ್ ಮಾಡಿದಾಗ ಅವರ 2,500 ಅಧಿಕಾರಾವಧಿಯನ್ನು ಮಾಡ್ರು. ಅದ ನಂತರ ಅವ್ರು ಏನು ತಿಳಿತಾಮಲ್ಲ, ಮತ್ತು ನಂತರ ನಮ್ಮ ಕಡೆ ಸಪೋರ್ಟ್ ಮಾಡ್ರು. ಇವತ್ತು ನಮ್ಮ ಕಡೆ ಪಂಚಾಯತಿ ಬರ್ನಕ್ಕೆ ಕಾರಣೀಭೂತ ಯಾರಂದ್ರೆ ಅದು ಸುಧಾ ಮತ್ತು ಬಸ್ಸು ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ ನಾನು. ಯಾಕಂದ್ರೆ ನಮ್ಮ ಹಿಂದೆ 2.5 ವರ್ಷ ನಾವು ಮುಂದೆ ಮಾಡ್ಬೇಕಾದ್ರೆ ಮತ್ತು ನಮ್ಮ ಹೊಳೆ ಕಡೆ ಪಂಚಾಯತ್ ನಮ್ಮ ಕಡೆ ಬರ್ಬೇಕಾದ್ರೆ ಅದಕ್ಕೆ ಸುಧಾ ಮತ್ತು ಬಸ್ಸು ಅವ್ರ ಕಾರಣ ತಿಳಿ ಇವತ್ತು ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ಅವಧಿ ಒಳಗೆ ನಾವು ಲಕ್ಷ್ಮೀ ಮರ್ಯಾಯಿ ಅವ್ರನ್ನ ಅವತ್ತು ಚೇರ್ಮನ್ ಮಾಡಿದೆವು. ವೈಸ್ ಚೇರ್ಮನ್ನ ಸಂಗೀತ ಮಾದರ್ನವ್ರನ್ನ ಮಾಡಿದೆವು. ಅವಾಗ ನಮ್ಮ ಕಡೆ 11 ಜನ ಆಗ್ಯಾರ ಸದಸ್ಯರು. ಅದಕ್ಕೆ 11 ಜನ ಆದಾಗ ನಾವು ಒಂದು ಏನು ಮಾತು ಕೊಟ್ಟಿದ್ದೀವಿ ಅಂದರೆ, ಎಲ್ಲ ನಮ್ಮ ಹಿರಿಯರ ಮುಖಂಡರೆಲ್ಲ ಕೂಡಿ ಇಲ್ಲಿ ಭವನದಾಗ ಕೂತು ಎಲ್ಲ ಚರ್ಚೆ ಮಾಡಿದೆವು. ಅಧಿಕಾರ ಎಲ್ಲರಿಗೂ ವಿಕೇಂದ್ರೀಕರಣ ಆಗಬೇಕು, ಒಬ್ಬರಿಗೆ ಅಧಿಕಾರ ಇರಬಾರ್ದು, ಎಲ್ಲರಿಗೂ ಸಿಗಬೇಕಂತ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು 2ನೇ ಮತ್ತು ಇದ್ರಾಗನ ನಮ್ಮ ಒಳಗನ ಇರ್ತಕ್ಕಂಥ ದಿನಮಾನಗಳ 2ನೇ ಅವಧಿಗೆ ಮತ್ತು ನಾವು ಇವತ್ತು ರಾಜಮಾಕಾಗ ಅಧ್ಯಕ್ಷ ಮಾಡ್ತೇವೆ ಅಂತ ಮಾತು ಕೊಟ್ಟಿದ್ದು. ಅದೇ ರೀತಿಯಾಗಿ ಶಾಂತಾ ಬಾಣಿ ಅವರಿಗೂ ಸಹಿತ ನಾವೆಲ್ಲರೂ ಹಿರಿಯರು ಕೂಡ ಮಾತು ಕೊಟ್ಟಿದ್ದೆವು. ಆ ಪ್ರಕಾರ ಅವರಿಬ್ಬರು ಸ್ವ ಇಚ್ಛೆ ಅಂತಾವು ಅವ್ರ ಅಧ್ಯಕ್ಷ ಉಪಾಧ್ಯಕ್ಷ ಈ ಒಂದು 15-20 ದಿವಸ ಅಂತ ಅವ್ರು ರಾಜೀನಾಮೆ ಕೊಟ್ಟಿದ್ದರು. ಅವ್ರ ರಾಜೀನಾಮೆಯನ್ನು ಅಂಗೀಕಾರ ಆಗಿ ಇವತ್ತು ಇಲೆಕ್ಷನ್ ಚುನಾವಣೆ ನಡೆದಿದೆ. ಇವತ್ತು ದಿವಸ ನಮ್ಮ ಈ ಗ್ರಾಮ ಪಂಚಾಯತಿ ಪ್ರಥಮ ಪರಿಚಯ. ಯಾಕಂದ್ರೆ ನೀವೆಲ್ಲರೂ ಮಹಿಳೆಯರು ಅರ್ಥ ಮಾಡ್ಕೋಬೇಕು. ಇವತ್ತು 50% ಐತಿ. ಇವತ್ತು ನಮಗೆ ನಿಮಗೇನು ಹೆಚ್ಚಿಲ್ಲ, ಹೆಚ್ಚು ಕಡಿಮೆ ಏನೂ ಇಲ್ಲ. ಇವತ್ತು ಗಂಡಸರಿಗೆ ಮೇಲೆ ಹೆಂಗಸರಿಗೆ ಕೆಳಗತ್ತ ಅನ್ನೋ ಭಾವನೆ ಏನೂ ಇಲ್ಲ. ಎಲ್ಲರೂ ಸಮಾನವಾಗಿ ಇವತ್ತು ಸರ್ಕಾರದವ್ರು ಮಾಡಕ್ತಾರೆ. ಸರ್ಕಾರ ಒಂದು ನಿರ್ಣಯ ತೊಗೊಂಡು ಅದಕ್ಕೆ ಇವತ್ತು ನಮ್ಮಲ್ಲಿ ನಾವು ಸುಮಾರು 21 ಜನ ಪಂಚಾಯತಿ ಸದಸ್ಯರಿದ್ರೆ ನಮ್ಮಲ್ಲಿ 11 ಮಂದಿ ಮಹಿಳಾ ಸದಸ್ಯರಿದ್ದಾರೆ. ಯಾರು ಹೆಚ್ಚಾದರು? ಹೆಣ್ಮಕ್ಳು ಹೆಚ್ಚಾದ್ರೆ. ಅದಕ್ಕೆ ನೀವು ಹೆಣ್ಮಕ್ಳು ಏನು ಮಾಡ್ತೀರಿ ಅಂತಂದ್ರೆ ಅವ್ರನ್ನ ಹೊರಗೆ ಬಿಡೋದ ಅಥವಾ ಅವ್ರನ್ನ ಹೊರಗೆ ಬಿಟ್ಟು ಅವ್ರಿಗೆ ಸಂಸ್ಕಾರ ಕಲಿಸೋದ ಮಾಡೋಂಗಿಲ್ಲ. ಏನಲ್ಪ ನಾ ಹೆಣ್ಮಕ್ಳು ಇಲ್ಲೇ ಒಲೆ ಮುಂದೆ ತಿರುಗಾಡಲಿ, ಒಲೆ ಮುಂದೆ ಇರ್ತಾರೆ ಅನ್ನೋ ಅವನ ಈಗಿಲ್ಲ. ಇವತ್ತು ಮತ್ತು ನಮಗೆ ನೋಡಿ, ಈ ಸಲ ನಮಗೆ ಅವರಿಗೆ ಮತ್ತು ನಮಗೆ ಏನಾಯ್ತಂದ್ರೆ ಇನ್ನೊಬ್ಬರು ಮೆಂಬರ್ ಹೆಚ್ಚಾದ್ರೆ ನಮ್ಗೆ ಯಾಕೆ ಹೆಚ್ಚಾದ್ರು ಏನಂದ್ರೆ ಅದು ನಮಗೆ ಯಾಕೆ ನಮ್ಮ ನಡವಳಿಕೆ ನೋಡ್ಕೊಂಡು ಹೆಚ್ಚಾದ್ರೆ ಹೆಂಗೆ ಗೊತ್ತಾಗಲ್ಲ. ಅದು ಯಾರು ಅಂತಂದ್ರೆ ದುಂಡೆವಕ್ಕ ಪಾಟೀಲ್ ಬೆಳಗ್ಲಿ ಅವ್ರ ಮೆಂಬರ್ ದುಂಡೆವಕ್ಕ ಪಾಟೀಲ್ ಇವತ್ತು ನಮಗೆ ಭಾಳ ಸಪೋರ್ಟ್ ಮಾಡಿ ಪಾಪ ನಾವೇನೋ ಅವ್ರಿಗೆ ಪ್ರೆಷರ್ ಸಹಿತ ಮಾಡೋದ್ರಿಂದ ಅವ್ರು ಬಂದು ನಮ್ಮ ಕಡೆ ಮತ್ತೆ ಜಾಯ್ನ್ ಆಗಿ ಮತ್ತು ನಮಗೊಂದು ಸೀಟ್ ಹೆಚ್ಚಾಗಿ ಇವತ್ತು 12 ಮಂದಿ ನಮ್ಮ ಕಡೆ ಮೆಂಬರ್ ಆಗುವಂಥ ಪರಿಸ್ಥಿತಿ ಆಗೈತಿ ನಿಮ್ಗೆ. ಯಾಕಂದ್ರೆ ಅವ್ರಿಗೂ ಸಹಿತ ನಾನು ಧನ್ಯವಾದ ಹೇಳೋಕ್ಕೆ ಇಚ್ಛೆಪಡ್ತೇನೆ ಇವತ್ತು ಇದು ಎಲ್ಲರ ಪರವಾಗಿ. ಯಾಕಂದ್ರೆ ಅವ್ರು ಒಳ್ಳೆಯ ಪಾಪ ಸ್ವಭಾವದ ಅಗದಿ ಸ್ವಯಂ ಸ್ವಭಾವದವ್ರು ಹೆಣ್ಮಕ್ಳು ಅಕ್ಕಾರೆ ಅವರು. ನಾವು ಇಲ್ಲಿ ಪಂಚಾಯತಿ ಮೀಟಿಂಗ್ನಾಗ ಬಂದರೆ ಯಾರಿಗೂ ಏನೋ ಹಿಂಗೆ ಪಿಟ್ಟು ಮಾತಾಡೋಂಥ ಮನುಷ್ಯರಲ್ಲ. ನಾವೆಲ್ಲರೂ ಅವ್ರ ಹಿಂದೆ ಉಪಾಧ್ಯಕ್ಷ ಇದ್ದರು. ಅದಕ್ಕೆ ಇವತ್ತು ಈ ಗ್ರಾಮ ಪಂಚಾಯತಿ ಅಂದರೆ ಏನೋ ಒಂದು ನಮ್ಮ ಗ್ರಾಮದ ಒಂದು ಆಗು ಹೋಗೋದಂಥ ಕಚೇರಿ ಅದು. ನಮ್ಮ ಗ್ರಾಮದ ಒಂದು ಏನು ಕೆಲಸ ಕಾರ್ಯ ಆಗುತ್ತೆ. ಈಗ ವಿಧಾನಸೌಧ ಇಲ್ಲ ಬೆಂಗಳೂರಾಗ, ಹಂಗಿದು ನಿಮಗೆ ನಾಗರಮುನ್ನೋಳಿ ಗ್ರಾಮಕ್ಕೆ ಒಂದು ವಿಧಾನಸೌಧ ಇದ್ದಂಗೆ ಇದು. ಅದಕ್ಕೆ ಯಾಕಂತಂದ್ರೆ ಸುಮಾರು ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲ ತಾಯಿ ತಂದೆಯರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಇವತ್ತು ದೇವರ ಆಶೀರ್ವಾದ, ಇವತ್ತು ನಮ್ಮ ಯುವಕ ಮಿತ್ರರ ಆಶೀರ್ವಾದ ಇರ್ಬೋದು, ಇವ್ರ ಅಕ್ಕ ತಂಗಿಯರ ಆಶೀರ್ವಾದ ಇರ್ಬೋದು. ಇವತ್ತು ನಾನು ಸುಮಾರು 30 ವರ್ಷ ಇಲ್ಲಿ ಪಂಚಾಯತಿ ಕೆಲಸ ಮಾಡಕತ್ತೇನೋ ನಾನು ನೋಡ್ತೇನೆ. ಯಾಕಂದ್ರೆ ನಮ್ಮ
ಇನ್ನೂ ಕೆಲಸ ಆಗಬೇಕಾಗಿತ್ತು ಭಾಳ. ಈಗ ಆಗ್ಯದವ್ರ ಕಡೆ ಇನ್ನೂ ಆಗಬೇಕಾಗಿತ್ತು. ಯಾಕಂದ್ರೆ ನಮ್ಮಲ್ಲಿ ಸುಮಾರು ಮಹತ್ವದ ವಿಷಯ ಇದಂದ್ರೆ ಹಾಸ್ಪಿಟ್ಲ್ ಇಲ್ಲ. ನಮ್ಮಲ್ಲಿ ಇಟ್ಟು ದೊಡ್ಡ ಊರು, ಹುಬ್ಬಳ್ಳಿ ಮಟ್ಟದ ಊರು ಇದ್ದರೂ ಸಹ ನಮ್ಮಲ್ಲಿ ಇವತ್ತು ಹಾಸ್ಪಿಟ್ಲ್ ಇಲ್ಲ. ಇವತ್ತು ನಮ್ಮ ಸುಮಾರು 8,000 ಜನಸಂಖ್ಯೆ ನಾಗರಮುಳ್ಳದ, ನಮ್ಮದು 8,000 ಜನಸಂಖ್ಯೆ ಇರೋದ್ರಿಂದ ಸುತ್ತಮುತ್ತಲಿನ ಜನಸಂಖ್ಯೆ ನೋಡ್ರೆ ಸುಮಾರು 25,000 ಜನ ಇಲ್ಲಿ ಬಂದು ಹೋದೈತಿ ಇವತ್ತು. ಯಾಕಂದ್ರೆ ನಮ್ಮದು ಹುಬ್ಬಳ್ಳಿ ಮಟ್ಟದ ಗ್ರಾಮ. ನಮ್ಮಲ್ಲಿ ಎಲ್ಲ ಆಫೀಸ್ ಇದಾವೆ. ಕೃಷಿ ಆಫೀಸ್ ಐತಿ, ನಾಡು ಕಚೇರಿಗೆ ಐತಿ, ಇವತ್ತು ಸರ್ಕಲ್ ಆಫೀಸ್ ಐತಿ, ತಲಾಟೆ ಆಫೀಸ್ ಐತಿ, ಇವತ್ತು ಮತ್ತು ಉಳಿದು ಇನ್ನುಳಿಲ್ಲ ಆಫೀಸ್ಗಳದಾವು. ಈ ಸಂದರ್ಭದಲ್ಲಿ ವಿನಾಯಕ್ ಕುಂಬಾರ್, ರಾಜು ಕುಂಬಾರ್, ಶಿವಪುತ್ರ ಮನಗೂಳಿ, ಶಿವಾನಂದ ಮರ್ಯಾಯಿ, ಮಾರುತಿ ಮರ್ಯಾಯಿ, ಶಂಕರ್ ನೇರ್ಲಿ, ಲಾಡ್ಜಿ ಮುಲ್ತಾನಿ, ಲಕ್ಷ್ಮೀ ಸಾಗರ್ ಈಟಿ, ಪ್ರವೀಣ್ ಮನಗೂಳಿ, ಬಸವರಾಜ ಮನಗೂಳಿ, ಅನಿಲ ಈಟಿ, ರಮೇಶ್ ಮಾದರ್, ಲಾಲ್ ಸಾಬ್ ತಡ್ಕರ್, ಸಂಗೀತ ಮಾದರ್, ಬಾಳಪ್ಪ ಮರ್ಯಾಯಿ, ಲಕ್ಷ್ಮೀಬಾಯಿ ಮರ್ಯಾಯಿ, ಬಸವರಾಜ ಚೌಗಲ, ಸಂಜು ಡೋನ್ವಾಡೆ, ಶಿವಕ್ಕ ಕಗ್ಗನ್ನವರ್ ಮೊದಲಾದವರು ಉಪಸ್ಥಿತರಿದ್ದರು.